ಇವತ್ತು ಸಂಕ್ರಾಂತಿ ಕಣ, ದೀಪಾವಳಿ ಹಾಕಿ ಹಾಡಾಕಿದ್ಯಲ್ಲೋ. ಅದೇನಮ್ಮ ಅದು ಕಬ್ಬನ ಒಳ್ಳೆ ಟೂತ್ ಪಿಕ್ ತರ ಯೂಸ್ ಮಾಡ್ತಾ ಇದ್ದಿಲ್ಲಮ್ಮ. ನಾನು ಒಂದು ಸ್ಟ್ರಾ ಅನ್ಕೊಂಡೆ ರೆಮೋ ಕೈಯಲ್ಲಿ. ನಿಮ್ ಕಣ್ಣು ಮಂಜಾಗೋಯ್ತಾ ಸರ್? ಅಲ್ಲಪ್ಪ, ಅದೇನದು ಮೈಕ್ ಇಟ್ಕೊಳ್ಳೋ ಬದಲು ಕಬ್ಬಿಟ್ಕೊಂಡು ತಿಂತಾ ಇರೋದು. ಜಿ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ಹಾ. ಇವತ್ತಾದ್ರೂ ಕಬ್ ತಿನ್ನಕ್ ಬಿಡಿ, ಯಾವಾಗ್ಲೂ ಹಾಡು ಹೇಳ್ತಾನೆ ಇರಲ್ಲ. ಒಂದು ಪ್ರಶ್ನೆಗೆ ಉತ್ತರ ಕೊಡಿ, ತಾವು ಯಾವತ್ತು ಹಾಡು ಹೇಳಿದಿರಾ? ಅದು ಆಕ್ಚುಲಿ ನಿಜ. ಮತ್ತೆ ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಮ್ಮ. ವಿನೋದ, ಯಾಕೋ ದೀಪಾವಳಿ ಹಾಡಾಕ್ದೆ? ಸೃಜಾ, ವಿನೋದನ್ ಬೈತಾ ಇದ್ದೆ ಅಲ್ಲ? ಮತ್ತೆ ದೀಪಾವಳಿ ಸಾಂಗ್ ಹಾಕಿದ್ದಾನೆ ಸಂಕ್ರಾಂತಿಲಿ. ಸ್ಟೂಪಿಡ್ ಫೆಲೋ. ನಾನೇ ಹೇಳಿದ್ದು ಹಾಕಕ್ಕೆ. ನೀವ್ ಹೇಳಿದ್ದಾ? ಹಂಗಾದ್ರೆ ಓಕೆ ಬಿಡಿ. ಓಕೆ ಅಲ್ಲ ಕಣೋ, ಅದ್ ಏನಾಯ್ತು ಅಂತ. ಓಕೆ, ಒಂದ್ ನಿಮಿಷ ಇರ್ರಿ. ನೀವ್ ಹೇಳದ್ಮೇಲೆ ತೊಂದ್ರೆ ಇಲ್ಲ. ಓಕೆ ಬಿಡ್ರಿ. ಇಜಿಲ್ಲ, ಅವರ್ಯು ಸೂಪರ್ ಬಿಸಲು. ಓಕೆ, ಅವರ್ಯು ನೀವೆಲ್ಲ ಅವರ್ಯು ತಲೆ ಇಲ್ಲ ಹೇಳ್ರಿ, ತಲೆ ಇಲ್ಲ ಅಂತ ಗೊತ್ತು. ಸೂಪರ್, ಫ್ಯಾಂಟಾಸ್ಟಿಕ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ. ಓಕೆ, ಸರಿ, ಈಗ ಸಂಕ್ರಾಂತಿ ದಿವಸ ದೀಪಾವಳಿ ಹಾಡು ಯಾಕೆ, ಅದನ್ನ ಹೇಳ್ಬೇಕು. ಯಾಕೆ ಅಂತ ಕೇಳು. ಬೇಡ, ಪರವಾಗಿಲ್ಲ, ನನಗೆ ಗೊತ್ತು. ಪ್ಲೀಸ್ ಕೇಳು ಸೃಜಾ, ನಾ ಉತ್ತರ ಹೇಳ್ಬೇಕು. ಏನೋ ಹೇಳಿ, ಕೇಳಿಸ್ಕೊತೀವಿ. ಆಕ್ಚುಲಿ ಊರ್ನವ್ರಿಗೆಲ್ಲ ಸಂಕ್ರಾಂತಿ, ಆದ್ರೆ ಈ ಸಂಕ್ರಾಂತಿ ನನ್ನ ಪಾಲಿಗೆ ದೀಪಾವಳಿ. ಹೌದಾ? ವೇಟ್ ಅಂಡ್ ವಾಚ್. ಯಾರಿಗ್ ಬೇಕು ನ್ಯೂ ಜೈಬೋ, ಯಾರಿಗ್ ಬೇಕು ನ್ಯೂ ಜೈಬೋ, ಯಾರಿಗ್ ಬೇಕು. ಹೇಳಿ ಸರ್, ಏನ್ ಬೇಕು ಸರ್? ನ್ಯೂ ಚೈಬೋ ಅಂದ್ರೇನು? ನ್ಯೂ ಚೈಬೋ ಯಾರಿಗ್ ಬೇಕು? ನ್ಯೂಯಾರ್ಕ್, ಚೈನಾ, ಬಾಂಬೆ. ಏನ್ ನ್ಯೂಯಾರ್ಕ್, ಚೈನಾ, ಬಾಂಬೆನ ಮಾರ್ಬಿಡ್ತಾ ಇದೀರಾ? ನನ್ ಟ್ಯಾಲೆಂಟ್ಗೆ ತುಂಬಾ ಸುಲಭ. ಸದ್ಯಕ್ಕೆ ಅಲ್ಲಿಂದ ತಂದಿರೋ ಐಟಮ್ಸ್ ನಮ್ಮ ಹತ್ರ ಮಾರ್ತಾ ಇದ್ದೀನಿ. ಯಾರಿಗ್ ಬೇಕು ನ್ಯೂ ಚೈಬೋ? ಹೌದು, ನಿಮ್ಗೆ ಇದನ್ನೆಲ್ಲ ಮಾರುವಂತ ಪರಿಸ್ಥಿತಿ ಏನ್ ಬಂತೀಗ? ಹಲೋ, ಇಲ್ಲಿ ನೋಡು. ಅಕ್ಷಯ್ ಕುಮಾರ್ ಫ್ರಮ್ ನಿಮ್ಮ ಪ್ರೀತಿಯ ದಾಸ ಅಕ್ಕಿ ಟು ಮೈ ಲೈಫ್ ವರು. ತಗೊಳ್ಳಿ. ಇದಕ್ಕೆ ಹಿಂಗಂತ್ಯಲ್ಲ. ಇನ್ ನೆಕ್ಸ್ಟ್ ಐಟಮ್ ನೋಡಿದ್ರೆ, ಹಲೋ, ಎಕ್ಸ್ಕ್ಯೂಸ್ ಮೀ, ಟ್ರಂಪ್ ಫ್ರಮ್ ನಿನ್ನ ಪ್ರೀತಿಯ ಹುಚ್ಚ ಟ್ರಂಪ್ ಸ್ವೀಟ್ ಹಾರ್ಟ್ ವರು. ಅಲ್ರಿ, ಟ್ರಂಪ್ಗೆ ಹೆಂಗ್ರಿ ಕನ್ನಡ ಬರುತ್ತೆ? ಅಯ್ಯ, ಏಲಿಯನ್ಗಳಿಗೆ ಕನ್ನಡ ಹೇಳ್ಕೊಳ್ಳೋ ಕರ್ನಾಟಕದ ಕಣ್ಮಣಿ ನಾನು. ಸೃಜಾ, ರೈಲ್ ಸೌಂಡ್ ನೀವು ಬಿಡ್ತಾ ಇದೀರ, ಅದಕ್ಕೆ ಸೌಂಡ್ ಬರ್ತಾ ಇದೆ. ಈಗ ಬಿಡೋ ಮಾತಿರ್ಲಿ, ಇದನ್ನೆಲ್ಲ ನಾನು ಬಿಟ್ಕೊಡ್ತಾ ಇದ್ದೀನಿ. ಇದನ್ನ ಮಾರ್ಬಿಟ್ಟು ಏನ್ ಗನಂದಾರಿ ಕೆಲಸ ಮಾಡ್ಬೇಕು ಅಂತ ಇದೀರಾ ತಾವು? ಇದನ್ನ ಮಾರಿ ಈ ದೇಶದಲ್ಲಿರುವ ಬಡತನನ ನಿರ್ಮೂಲನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಯಾರು ತಗೋತೀರಾ? ನ್ಯೂ ಚೈಬೋ. ಏ ರೆಮೋ, ಒಂದ್ ಕೆಲ್ಸ ಮಾಡ್ತೀನ್ರಿ. ಈಗ ನಿಮಗ್ ಕೊಡ್ತೀನಿ. ನನಗ? ಬಟ್ ಒನ್ ಫಿಕ್ಸೆಡ್ ರೇಟ್, ನೋ ಡಿಸ್ಕೌಂಟ್. ಓಕೆ, 1 ಲಕ್ಷ ರೂಪಾಯಿ. ಏನು ಅನ್ನೋದು ಓನ್ಲಿ? ಅಲ್ಲ, ನಮ್ಗೆ ಹೇಳೋ ರೇಟ್ ಅದು ಹೇಳಿ. ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಡಿಸ್ಕೌಂಟ್ ಕೊಟ್ಟು ಹೇಳಿ, ತಗೊಳ್ಳೋಣ. ಓಕೆ, 99,500. ಸರಿ, ನಾನೊಂದು ರೇಟ್ ಫಿಕ್ಸ್ ಮಾಡ್ಬಿಡ್ತೀನಿ, ತೊಗೊಂಬೋಣ. ಓಕೆನಾ? ಒಂದು 10,000 ಖಂಡಿತ ಆಗಲ್ಲ. 10,000 ಅಲ್ಲ ರೀ, ನಾನು ಹೇಳಕ್ ಬಂದಿದ್ದು. ಮತ್ತೆ? 10 ರೂಪಾಯಿ ಕೊಡ್ತೀನಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? 25,000 ರೂಪಾಯಿ ಮಡ್ಗಿ ಕೊಟ್ಬಿಟ್ಟು ಹೋಗ್ತೀನಿ. ಬೇಕಾದ್ರೆ 10,500 ಕೊಡ್ತೀನಿ. ರೆಮೋ, 15 ಮಾಡ್ಕೊಳ್ರಿ. 11? 10,000. 11,500? 5,000 ಕೊಡಿ ರೆಮೋ. 12? 1,000 ರೂಪಾಯಿ. 12,500? 500 ರೂಪಾಯಿ ಕೊಡಿ ರೆಮೋ, ಕೊಟ್ಬಿಡ್ತೀನಿ. ಒಂದ್ ಕೆಲಸ ಮಾಡಪ್ಪ, ನನಗೂ ಬೇಡ ನಿಮ್ಗೂ ಬೇಡ, ಆಯ್ತಾ? ಒಂದ್ ರೇಟ್ ಫಿಕ್ಸ್ ಮಾಡ್ತೀನಿ. 15 ರೂಪಾಯಿ ಕೊಟ್ಬಿಡ್ತೀನಿ, ಅದ್ರ ಮೇಲೆ 1 ಪೈಸಾನೂ ಆಗಲ್ಲ. ಕೊಡಿ. 1 ಲಕ್ಷದಿಂದ 15 ರೂಪಾಯಿಗೆ ಚೌಕಾಸಿ. 5 ರೂಪಾಯಿ ಒಂದು ಪ್ಯಾಕು. ಥ್ಯಾಂಕ್ ಯು. ಆ ಗಾಡಿನೂ ನೀವೇ ತಳ್ಕೊಂಡು ಹೋಗಿ. ವರ
ಅಲ್ಲ 15 ರೂಪಾಯಿಗೆ ಯಾವ ಬಡವನಿಗೆ ಹೋಗಿ ನೀವು ಸಹಾಯ ಮಾಡ್ತೀರಾ? 1 ಲಕ್ಷದಲ್ಲಿ ಊರಲ್ಲಿರೋ ಬಡವರಿಗೆಲ್ಲ ಹೆಲ್ಪ್ ಮಾಡಿ ಬಡತನ ನಿರ್ಮೂಲನೆ ಮಾಡೋಣ ಅನ್ಕೊಂಡಿದ್ದೆ. ಈಗ ಒಬ್ರು ಬಡತನ ನಿರ್ಮೂಲನೆ ಮಾಡಬಹುದು ಅಷ್ಟೇ. ಓಹೋ ಪಾಪ, ಆ ಲಕ್ಕಿ ಯಾರಪ್ಪ? ಇರೋಳು ಒಬ್ಳೆ, ಒನ್ ಅಂಡ್ ಓನ್ಲಿ ವರು. ಅವಳ ಬಡತನ ಸದ್ಯಕ್ಕೆ ನಿರ್ಮೂಲನೆ ಆಗುತ್ತೆ, ಯಾಕಂದ್ರೆ ಫೋನ್ ರೀಚಾರ್ಜ್ ಮಾಡಿಸ್ತಾಳೆ. ಬಾಯ್. ಉಜಿಲ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಪ್ರಪಂಚದಲ್ಲೇ ಅತಿ ಶ್ರೀಮಂತವಾದಂತಹ ರಾಷ್ಟ್ರ ಅಂದ್ರೆ ನಮ್ಮ ಭಾರತ. ಇಲ್ಲಿ ಆಚರಣೆ ಮಾಡುವಂತಹ ಪ್ರತಿ ಹಬ್ಬಕ್ಕೂ ಒಂದೊಂದು ವೈಜ್ಞಾನಿಕವಾದಂತಹ ಕಾರಣಗಳಿವೆ. ಎಸ್, ನಮ್ಮ ಹಿರಿಯರು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂದು ಸುಖ ದುಃಖನ ಸಮಾನವಾಗಿ ಹಂಚ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇನ್ನು ದೀಪಾವಳಿ ಹಬ್ಬದಲ್ಲಿ ಬಂಧು ಬಳಗಕ್ಕೆಲ್ಲ ಉಡುಗೊರೆಗಳನ್ನ ಕೊಟ್ಟು ಸಂಬಂಧಗಳನ್ನ ಗಟ್ಟಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಎಸ್ ಮಿಸ್ಟರ್ ಲೋಕೇಶ್. ಅದೇ ತರ ಸಂಕ್ರಾಂತಿ ಸ್ಪೆಷಲ್ ಏನಂದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನ ಆಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಒಳ್ಳೆ ಮಾತುಗಳನ್ನ ಆಡೋದಿಕ್ಕೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಮಾತಾಡಿ ಅವರ ಸುಖ ದುಃಖನೆಲ್ಲ ಹಂಚ್ಕೊಳ್ಳೋದಿಕ್ಕೆ ಒಂದು ಸ್ಪೆಷಲ್ ಟೀಮ್ ಬರ್ತಾ ಇದೆ. ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಅತ್ಯಂತ ಜನಪ್ರಿಯವಾದಂತಹ ಯಶಸ್ವಿಯಾದಂತಹ ಒಂದು ಸೀರಿಯಲ್ನ ಟೀಮ್ ಅವ್ರು ಬಂದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ. ಟೀಮ್ ಪುಟ್ಟಗೌರಿ ಮದುವೆಯಿಂದ ಬರ್ತಾ ಇದ್ದಾರೆ. ಪುಟ್ಟಗೌರಿ, ಸಾಗರಿ, ಹಿಮಾ ಅಂಡ್ ಮಧುರಾ. ಹೇಗಿದ್ರಿ ಎಲ್ರು? ಫ್ಯಾಂಟಾಸ್ಟಿಕ್. ಇವ್ರ ಮ್ಯಾಚಿಂಗು, ನಾವು ಮ್ಯಾಚಿಂಗು, ಅವ್ರು ಯಾರಿಗೂ ಮ್ಯಾಚಿಂಗ್ ಇಲ್ವಲ್ಲ? ಯಾಕೆ? ಅವ್ರ ಇಡೀ ಸೆಟ್ಟಿಂಗ್ ಮ್ಯಾಚಿಂಗ್ ರೀ. ಇಡೀ ಸೆಟ್ಟಿಂಗ್ ಮ್ಯಾಚಿಂಗ್. ಏನೋ ಒಂದ್ ಬಿಡ್ತಿರಲ್ಲ. ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಟ್ ಏನ್ ಹೇಳಿ ಮಿಸ್ಟರ್ ಲೋಕೇಶ್, ಅಂದ್ರೆ ಹಬ್ಬದ ವಾತಾವರಣ ಇದೆ, ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹಾ ಬನ್ನಿ ಕೂತ್ಕೊಳ್ಳಿ. ವೆಲ್ಕಮ್ ಟು ಮಜಾ ಟಾಕೀಸ್. ಇಡೀ ಜಗತ್ತಲ್ಲಿ ಕೇಳುವಂತ ಒಂದೇ ಒಂದು ಡಬ್ಬಾ ಪ್ರಶ್ನೆ, ಅದನ್ನೇ ನಾನು ಕೇಳ್ತೀನಿ. ಹಬ್ಬ ಹೇಗೆ ಆಚರಿಸ್ತೀರಾ? ಅದಕ್ಕೂ ಮುಂಚೆ ನಾವು ಬಂದಿದೀವಿ ಗೆಸ್ಟ್ ವೆಲ್ಕಮ್ ಡ್ರಿಂಕ್. ವೆಲ್ಕಮ್ ಡ್ರಿಂಕಾ? ಇದು ಒಂದು ಗ್ಲಾಸ್ ಹಿಂಗ್ ಇಟ್ಕೊಳ್ಳಿ, ರೆಮೋನ್ ಇದ್ರ ಮೇಲೆ ಕೂರ ಕೇಳಿ ಜ್ಯೂಸ್ ತಗೊಳ್ಳಿ ಬೇಡ ಇಟ್ಕೊಳ್ಳಿ, ಪರವಾಗಿಲ್ಲ ತಪ್ಪು ಮಾಡ್ಬಿಟ್ವಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹಾ, ವಾಟ್ ಈಸ್ ದ ಮೋಸ್ಟ್ ಮೆಮೊರಬಲ್ ಥಿಂಗ್ ಅಬೌಟ್ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ನಡೆದಿರೋ ಇಷ್ಟು ಸಂಕ್ರಾಂತಿಗಳಲ್ಲಿ? ಪುಟ್ಗೌರಿಲಿ ನಾವೆಲ್ಲ ಒಟ್ಟಿಗೆ ಸೆಟ್ಟಲ್ ಆಚರಿಸಿರೋ ಸಂಕ್ರಾಂತಿ ಹಬ್ಬ. ಏನ್ ಮಾಡಿದ್ರಿ? ಎಳ್ಳು ಬೆಲ್ಲ ಎಲ್ರಿಗೂ ಹಂಚಿದ್ವಿ, ಆಮೇಲೆ ಸಾಂಗ್ ಹಾಕ್ಬಿಟ್ಟು ಟಪಾಂಗುಚ್ಚಿ ಡಾನ್ಸ್ ಮಾಡಿದ್ವಿ. ಹಾ ಹೇಳಿ, ತಾವ್ ಹೇಳಿ. ಸಂಕ್ರಾಂತಿ ನನಗೆ ಅದು ಗುಡ್ ಮೆಮೊರೀಸ್. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ರು. ನಮ್ ರೋಡಲ್ಲಿರೋ ಎಲ್ರ ಮನೆಗೂ ಹೋಗಿ ಎಳ್ಳು ಬೀರಿ ಎಳ್ಳು ತಿನ್ನಿ ಒಳ್ಳೆ ಮಾತಾಡಿ ಅಂತೆಲ್ಲ ಹೇಳಿ ದೊಡ್ಡವರ ಆಶೀರ್ವಾದ ಎಲ್ಲ ತಗೊಂಡು ಬರ್ತಾ ಇದ್ವಿ. ಮತ್ ದೊಡ್ಡವರ ಆಶೀರ್ವಾದ ಏನು ತಗೊಳ್ಳಿಲ್ಲ ನೀವು? ಎಲ್ಲರಿಗೂ ಓಕೆ. ಇಡೀ ಕರ್ನಾಟಕಕ್ಕೆ ಕಾಡ್ತಾ ಇದ್ದಂತ ಒಂದು ಪ್ರಶ್ನೆ, 2 ವರ್ಷ ತಾವು ಪ್ರೆಗ್ನೆಂಟ್ ಆಗಿದ್ರಲ್ಲ, ಹಿಂಗ 2 ವರ್ಷ, ಹೌ ಇಸ್ ಇಟ್ ಪಾಸಿಬಲ್? ಖಂಡಿತ ಅದು 2 ವರ್ಷ ಅಲ್ಲ, 2 ವರ್ಷ ಹಂಗೆ ಮುಂದುವರಿತಾ? 2 ವರ್ಷ ಅಲ್ಲ. ಇವಾಗ ಏನ್ ಗೊತ್ತಾ, ಈಗ ಸಿನಿಮಾಗಳಲ್ಲಿ ಒಂದು ಸಾಂಗ್ ಬಂತು ಅಂದ್ರೆ ಆ ಸಾಂಗ್ ಅಲ್ಲಿ ಮದ್ವೆ ಆಗೋದ್ರಿಂದ ಹಿಡಿದು ಒಂದ್ ಹುಡುಗಿ ಲವ್ ಮಾಡೋದ್ರಿಂದ ಹಿಡಿದು ಮದ್ವೆ ಆಗಿ ಅವ್ರ ಮಗು ಆಗಿ ಅದು ದೊಡ್ಡದಾಗಿ 2 ನಿಮಿಷ 2.5 ನಿಮಿಷ ನಡೆಯಲ್ವಾ? ಕರೆಕ್ಟ್. ಅವ್ರು ಎಷ್ಟೊತ್ತಲ್ಲಿ ತೋರಿಸ್ತಾರೆ ಸಿನಿಮಾ? 2.5 ಗಂಟೆ ತೋರಿಸ್ತಾರೆ. ಅದು ಒಂದು ಆಲ್ಬಮ್ ನೋಡ್ಬೋದು, ನೋಡ್ತಾನೆ ಇರಕ್ಕಾಗಲ್ಲ ಆಲ್ಬಮ್ ನ. ಅದು ಫಾಸ್ಟ್ ಫಾರ್ವರ್ಡ್ ನೋಡೋದು ಬೇರೆ, ಸ್ಲೋ ಮೋಷನ್. ಸೀರಿಯಲ್ ಅಂದ್ರೆ ಈಗ ಹೆಂಗೆ ಅರ್ಧ ಗಂಟೆ, ಅದ್ರಲ್ಲೂ ಆಡ್ಸ್ ತೆಗೆದ್ರೆ 20 ನಿಮಿಷ. ಒಂದು ದಿನಾನ 20 ನಿಮಿಷ ಅಂದ್ರೆ ಕಂಡೆನ್ಸ್ ಮಾಡಕ್ ಆಗಲ್ಲ. ಒಂದು ವಾರ ಇಸ್ ಒನ್ ಡೇ. ನೀವ್ ಹೇಳಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಈ ವರ್ಷದ ಸಂಕ್ರಾಂತಿ ನಂಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ನಾವೆಲ್ಲ ಒಂದು ಟೀಮ್ ಆಗಿ ಫ್ಯಾಮಿಲಿ ಆಗಿ ಮಜಾ ಟಾಕೀಸ್ಗೆ ಬಂದಿದ್ದೀವಿ. ಸೊ ಥ್ಯಾಂಕ್ ಯು. ಚಪ್ಪಾಳೆ. ಥ್ಯಾಂಕ್ ಯು. ಇವಾಗ ಫಸ್ಟ್ ಡೇ ಆಫ್ ಪುಟ್ಟಗೌರಿ ಶೂಟಿಂಗ್ ಅಲ್ಲಿ ಮೋಸ್ಟ್ ಎಂಬರಾಸಿಂಗ್ ಮೂಮೆಂಟ್ ಅಂತಲ್ಲ, ವಾಟ್ ವಾಸ್ ದಟ್? ಮೈನ್ ನಾನ್ ಚೈಲ್ಡ್ ಆರ್ಟಿಸ್ಟ್. ಆಕ್ಚುಲಿ ನಾನು 8 ವರ್ಷ ಇದ್ದಾಗಿಂದ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಸೀರಿಯಲ್ಸ್ ಅಲ್ಲೆಲ್ಲ. ಸೊ ಚೈಲ್ಡ್ ಆರ್ಟಿಸ್ಟ್ ಅಂದ್ರೆ ಹೆಂಗ್ ಟ್ರೀಟ್ ಮಾಡ್ತಾರೆ, ಎಲ್ಲರೂ ಕಿಡೋ ತರ ಟ್ರೀಟ್ ಮಾಡ್ತಾರೆ, ಮಗು ತರ ಟ್ರೀಟ್ ಮಾಡ್ತಾರೆ. ಎಲ್ಲಿ ವರ್ಕ್ ಮಾಡಿದ್ರು, ಯಾವ ಸೀರಿಯಲ್ ಮಾಡಿದ್ರು ಹಂಗೆ ಟ್ರೀಟ್ ಮಾಡೋರು. ಸೊ ಸಡನ್ ಆಗಿ ಪುಟ್ಗೌರಿ ಬಂತು, ಲೀಡ್ ಕ್ಯಾರೆಕ್ಟರ್ ಮಾಡ್ಬೇಕು, ನಂಗೆ ಗೊತ್ತೇ ಇಲ್ಲ ರೊಮ್ಯಾಂಟಿಕ್ ರೋಲ್ಸ್ ಅವೆಲ್ಲ ಇರುತ್ತೆ ಅಂತ. ಫಸ್ಟ್ ಡೇ ಬಂದಿದ ತಕ್ಷಣನೇ ಮಹೇಶ್ ಕಿಸ್ ಕೊಡ್ಬೇಕು ಮಹಿಗೆ. ಐ ವಾಸ್ ಲೈಕ್, ಇಡೀ ಸೆಟ್ ಮುಂದೆ ಹೆಂಗ್ ಕಿಸ್ ಕೊಡೋದು, ನನ್ಗೆ ಯಾರು ಅಂತ ಗೊತ್ತಿಲ್ಲ. ಯಾರು ಇಲ್ಲ ಅಂದಿದ್ರೆ ಹಂಗಲ್ಲ, ಬಟ್ ರೊಮ್ಯಾಂಟಿಕ್ ಸೀನ್ ನನ್ಗೆ ಇದುವರೆಗೂ ಮಾಡಕ್ ಬರಲ್ಲ, ತುಂಬಾ ಬ್ಯಾಡ್. ಅದೇ ಅದೊಂದು ಸಖತ್ ಎಂಬ್ಯಾರಸ್ ಆಯ್ತು ನಂಗೆ ಫಸ್ಟ್ ಡೇ ಶೂಟಿಂಗ್ ಅಲ್ಲಿ. ರೊಮ್ಯಾಂಟಿಕ್ ಸೀನ್ ನೆನಕ್ ಮಾಡಕ್ ಬರಲ್ವಾ? ನೀವ್ ಹೇಳ್ಕೊಡ್ತೀರಾ? ಮಿಸ್ಟರ್ ಲೋಕೇಶ್, ನೋಡ್ತಾ ಇಲ್ಲ ನಾನು ನಿಮ್ಮನ್ನ. ನೋಡಿ, ಒಳ್ಳೆ ಆಪರ್ಚುನಿಟಿ ಇದೆ. ನಾನು ಡೈರೆಕ್ಷನ್ ಮಾಡ್ತೀನಿ, ನೀವು ಎನೆಕ್ಟ್ ಮಾಡಿ. ಯಾಕೆ ನೀವೇ ಫಸ್ಟ್ ಕನ್ನಡ ಐಟಮ್ಸ್ ಸಾಂಗ್ ಮಾಡಿರೋದು, ಮೇಲ್ ಐಟಮ್. ಒಂದು ರೊಮ್ಯಾಂಟಿಕ್ ಸೀನ್ ನ ಡೈರೆಕ್ಟ್ ಮಾಡಿ ಸರ್, ಹೋಗ್ಲಿ. ನೀವು ಮತ್ತು ಅವರು. ಸರಿ ಆಯ್ತು, ನಾನು ಹಿಮ. ಫಸ್ಟ್ ಒಂದ್ ಸ್ವಲ್ಪ ಬಿಲ್ಡಪ್ಸ್ ಬೇಕು. ಆ ಕಡೆಯಿಂದ ನೀವು ಓಡ್ ಬರ್ಬೇಕು, ಇವ್ರು ಓಡ್ ಬರ್ಬೇಕು.
ಮ್ಯೂಸಿಕ್ ಹಾಕ್ಬೇಕು, ಅಲ್ಲಿ ಓಡ್ ಬಂದು ಫಸ್ಟ್ ಹಿಡ್ಕೋಬೇಕು, ಹಿಡ್ಕೊಂಡು ಹಂಗೆ ಬೆಂಡ್ ಮಾಡಬೇಕು, ನಾಚ್ಕೋಬೇಕು, ನಾಚ್ಕೊಂಡು ಅದಾದ ನಂತರ ಅಷ್ಟು ಹೇಳ್ತೀನಿ ಬನ್ನಿ ಇವಾಗ ಫಸ್ಟ್ ಹಂಗಂಗೆ ಹೇಳ್ತೀನಿ ಈಗ. ಮ್ಯೂಸಿಕ್ ರೆಡಿ ಮಾಡ್ಕೊಂಡು. ಹೇಮಾ ಹಾ ಸರ್, ಆಕ್ಷನ್ ಹೇಳಿ ಸರ್. ಕ್ಯಾಮ್ರಾ 16 ರೋಲಿಂಗ್. ಆಕ್ಷನ್ ಕಟ್. ಡೋಂಟ್ ಕಟ್. 2 ಹೂವ ಬಂದು ಹಿಂಗೆ ಕಿಸ್ ಮಾಡುತ್ತೆ ಸಾಕು. ಫ್ಯಾಮಿಲಿ ಶೋ. ಪುಣ್ಯ ಕೂವ ಅಂದ್ರೆ ಬೇರೆ ಏನಾದ್ರು ಹೇಳಿದ್ರೆ ಕಷ್ಟ ಇಲ್ಲ, ಆಗ್ಬೋದು. 2 ಹೂವ ಬಂದು ಹಿಂಗೆ ಡ್ಯಾಶ್ ಹೊಡಿಯುತ್ತೆ, ಹಾ, ಅಲ್ಲಿ ಕಟ್ ಆಗುತ್ತೆ. ಅವಾಗ ನೆಕ್ಸ್ಟ್ ಒಂದು ಮೊಗ್ಗು ಬರುತ್ತೆ ಇಲ್ಲಿಂದ. ಏನ್ ಆಸೆ ಅದಕ್ಕೆ ರಾಣಿ ಬರ್ತಾರೆ. ಟಾಕ್ ಅಬೌಟ್ ಫ್ಲವರ್, ನಾಟ್ ಕಾಲಿಫ್ಲವರ್. ನನಗೆ ಬೆವರ್ತಾ ಇದೆ ಮಿಸ್ಟರ್ ಲೋಕೇಶ್, ಆ ತರ ಆಕ್ಟ್ ಮಾಡಿದ್ರೆ. ಒಂದ್ಸಲಿ BP ಚೆಕ್ ಮಾಡ್ಕೊಳ್ಳಿ, ಆ ಪ್ರಾಬ್ಲಮ್ ಇರ್ಬೋದು, ಇದರಿಂದ ಏನಾಗಿರಲ್ಲ. ಈಗ ಗೌರಿ ಕ್ಯಾರೆಕ್ಟರ್ ತುಂಬಾ ಸಾಫ್ಟ್, ಒಂಥರ ನೋಡಿದ್ರೇನೆ ಅಯ್ಯೋ ಪಾಪ, ಅಯ್ಯೋ ಯಾಕಮ್ಮ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು. ಇಲ್ಲ, ನೋಡಿದೀನಿ ನಾನು ಎಷ್ಟೊಂದ್ಸರಿ ನೋಡಿದೀನಿ, ಬಟ್ ನೋಡಿದಾಗೆಲ್ಲ ಅಳ್ತಾ ಇರ್ತಾರೆ. ಯಾಕದು ಅಂತ. ಅಷ್ಟು ಘನಘೋರ ಕಷ್ಟ ನನ್ನ ಜೀವನದಲ್ಲಿ. ಕಷ್ಟ ಎಲ್ಲ ನಾನೇ ಕೊಡ್ತೀನಿ. ವಾವ್. ಇವಾಗ ನಿಮ್ಮಿಬ್ಬರು ಕ್ಯಾರೆಕ್ಟರ್ ಸ್ವಾಪ್ ಮಾಡಿದ್ರೆ ಹೆಂಗಿರುತ್ತೆ? ಸೂಪರ್. ಹಾ? I want to see it. ಅಪ್ಪ ಬರೀ ಮಜಾ ಟಾಕೀಸಲ್ಲಿ ಸಿಗುತ್ತೆ ನೋಡಿ ಈ ತರ ಹೌದು. ಅವಕಾಶ. ಸೂಪರ್. ಓಕೆ, ಬನ್ನಿ. ಹಾ, ರೆಡಿ. ರೆಡಿ, Right. ಆಕ್ಷನ್. ಸಾಗರಿ ಅವರೇ, ಏಯ್! ಸಾಗರಿ ಅವರೇ, ಸಾಕ್ ಮಾಡೆ. ಸುರಿಬೇಡ ಅಂತ ಹೇಳಿ, ಪೆಟ್ರೋಲ್ ಸುರಿಬೇಡ ಅಂತ ಹೇಳಿ ಸಾಯಿಸ್ಬೇಡಿ ಸಾಗರಿ. ಏಯ್! ಸಾಕ್ ಮಾಡು ನಿನ್ನ ಎಮೋಷನಲ್ ಡ್ರಾಮಾನ. ಅಣ್ಣ ಇವಳಿಗೆ ಸುಮ್ಮನೆ ಇರಕ್ಕೆ ನೀವು ಕೈ ಮುಗಿದು ಕೇಳ್ಕೊ. ಏನ್ ಹೇಳಿರಿ ಮತ್ತೆ ಹೇಳಿ. ಇರ್ರಿ. ಏನ್ ಹೇಳಿರಿ ಮತ್ತೆ ಹೇಳಿ. ತುಂಬಾ ಅಣ್ಣ, ಚೆನ್ನಾಗಿ. ಇಂದ್ರಜಿತ್ ಅಣ್ಣ ಅಂತಂದು. ಎಷ್ಟು ಸಾರ್ತಿ ಹೇಳಿದ್ದೀನಿ ನಿನಗೆ ಮಹಿನಾ ಹಿಮ ಹತ್ರ ಕಳಿಸು ಅಂತ, ಆದ್ರೂ ಕೂಡ ನನ್ ಮುಂದೇನೆ. ಸಾಗರಿ ಅವರೇ, ಮಾಡ್ತೀನೋ ಕೆಲಸ ಮಾಡ್ಬಿಟ್ಟೆ. ಸರಿ, ಹಾಗಾದ್ರೆ ಮಹಿನಾ ಹಿಮ ಹತ್ರ ಕಳಿಸ್ಕೊಡ್ತೀಯಾ? ಕಳ್ಸ್ಕೊಡ್ತೀನಿ. ನಾನು ಅಷ್ಟು ಕಷ್ಟಪಟ್ಟು ಮಹಿನ ಚೇಂಜ್ ಮಾಡಿದೆ, ಆದ್ರೆ ಈಗ ಅವನನ್ನ ಉಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ನಮ್ಮಪ್ಪನೇ ನನಗ್ ಮುಖ್ಯ. ಮಹಿಗೋಸ್ಕರ ನಮ್ಮಮ್ಮನ್ನು ಕಳ್ಕೊಂಡೆ, ಡಿವೋರ್ಸ್ ಕೊಟ್ಟೆ. ಆದ್ರೂ ನನ್ನಲ್ಲೊಂದು ಹಠ ಶುರುವಾಯ್ತು. ಇಷ್ಟೊಂದು ಪ್ರೀತಿಸೋ ಮಹೇಶನ್ನ ನಾನು ಹೇಗ್ ಬಿಟ್ಟು ಹೋಗೋದು ಅಂತ. ಆದ್ರೆ ಅಪ್ಪ ಕುರಿ ಏನು ರಾಣಿ ಏನ್ ಮಾಡಿದ್ರಿ ತಾವೀಗ? ಗೊತ್ತಾಗ್ಲಿಲ್ವಾ? ಆಹಾ. ಎಂಟ್ರಿಗೆ ಸೂಪರ್ ಆಗಿರೋ ಸಾಂಗ್ ಹಾಕ್ಸ್ಕೊಂಡ್ ಬಂದು. ನಿಮ್ ಎಂಟ್ರಿಗೆ ಈ ಸಾಂಗ್ ಸೂಪರ್ ಆಗಿರೋದು. ಹೌದು. ನಿಮ್ಮಿಬ್ರು ಎಂಟ್ರಿಗೆ ಕರೆಕ್ಟ್ ಆಗಿರೋ ಸಾಂಗ್ ಹಾಕ್ಸ್ತೀನಿ, ಕೇಳಿ. ರೇಮಾ, ಸುರಾಜ್ ಕಳ್ರಿ. ಹಾ, ಕೊಬ್ರಾ ನೀನ್ ಹಿಂಗ ಆಡ್ಸ್ಬಿಟ್ರೆ ತಲೆ ಕೆಡ್ಸ್ಕೊಬಿಡ್ತೀವ. ಕೇರ್ ಮಾಡಲ್ಲ, 3 ಬಿಟ್ಟವ್ರು ನಾವು.